ಆಕೆಯ ದೇಹ ಎದ್ದು ಕುಳಿತಿತ್ತು. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಈಗಿನ ಜನ್ರೇಷನ್ ಅವರು ಈ ವೆಬ್ ಸೀರೀಸು, ಮೂವೀಸು, OTT ಅಂದ್ಕೊಂಡು ಫುಲ್ಲು ಬ್ಯುಸಿ ಇರ್ತಾರೆ. ಬಟ್ ಆವಾಗ ಹಾಯ್ ಬೆಂಗಳೂರಲ್ಲಿ ಬರ್ತಿದ್ದ ಆರ್ಟಿಕಲ್ಸ್ ಏನಾದರೂ ಓದಿದರೆ ಅದ್ರ ಮುಂದೆ ಇವ್ಯಾವುದೋ ಲೆಕ್ಕಕ್ಕೇ ಇಲ್ಲ ಅಲ್ವಾ? ದಿನಪ್ರತಿ ನಡೀತಿದ್ದ ಘಟನೆಗಳನ್ನ ರೋಚಕವಾಗಿ ಎಷ್ಟು ಚೆನ್ನಾಗಿ ರವಿ ಬೆಳಗೆರೆ ಅವರು ಬರೀತಾ ಇದ್ರು ಅಂದರೆ ಪ್ರತಿ ವಾರ ನಾವು ಆ ಪೇಪರಿಗೆ ಕಾಯ್ಕೊಂಡು ಕೂತಿರ್ತಾ ಇದ್ವಿ. ಈಗ ಈ ಟಾಪಿಕ್ ಯಾಕೆ ಬಂತು ಅಂದರೆ, ಇವತ್ತು ನಾವು ಓದಿದ ವಿಭಾಗದಲ್ಲಿ ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕನೂ ಅದೇ ಆರ್ಟಿಕಲಿಂದ ಪುಸ್ತಕವಾಗಿ ರೂಪಾಂತರಗೊಂಡಿದ್ದು. ಪುಸ್ತಕದ ಹೆಸರು ರಂಗವಿಲಾಸ್ ಬಂಗಲೆಯ ಕೊಲೆಗಳು. ಲೇಖಕರು ರವಿ ಬೆಳಗೆರೆ. ಪ್ರಕಾಶಕರು ಭಾವನಾ ಪ್ರಕಾಶನ. ಪುಟಗಳು 90. ಬೆಲೆ 120 ರೂಪಾಯಿಗಳು. ಜಾನ್ರ ಕ್ರೈಮ್. ಈ ಪುಸ್ತಕದ ಟೈಟಲ್ ಹೇಳೋ ಹಾಗೆ, ರಂಗವಿಲಾಸ್ ಬಂಗಲೆಯಲ್ಲಿ ಜೂನ್ 5, 1956ರಲ್ಲಿ ನಡೆದ 6 ಕೊಲೆಗಳ ಕಥೆಗಳೇ ಈ ಪುಸ್ತಕ. ಬೆಂಗಳೂರಿನ ಗಾಂಧಿನಗರದಲ್ಲಿ ಸುಮಾರು 2 ಎಕರೆಯಷ್ಟು ವಿಸ್ತೀರ್ಣವಾಗಿದ್ದ ಈ ಬಂಗಲೆಯ ಮಾಲೀಕರು ಆಗಿನ ಕಾಲದ ಪ್ರಖ್ಯಾತ ಲಾಯರಾದ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್. ಅವ್ರ ಮನೆಯಲ್ಲಿ ಚಿನ್ನನ ಸೇರಲ್ಲಿ ಅಳಿತಾ ಇದ್ರಂತೆ. ಈ ಕೊಲೆಗಳ ನಡೆದಿದ್ದ ದಿನ ಅವ್ರ ಮನೆಯಲ್ಲಿ ಕಳ್ತನ ಕೂಡ ಆಯಿತು. KG ಗಟ್ಟಲೆ ಬಂಗಾರ ಮತ್ತು ಆ ಕಾಲಕ್ಕೆ ಲಕ್ಷಾಂತರ ರೂಪಾಯಿಯಷ್ಟು ನಗದನ್ನು ಕಳ್ಳರು ದೋಚಿರ್ತಾರೆ. ಲಾಯರಿಗೆ ಮನೆ ತುಂಬ ಮಕ್ಕಳು. ಜೂನ್ 5ನೇ ತಾರೀಕು ರಾತ್ರಿ ಅವ್ರ ಮನೆ ಆಳು ಮತ್ತು ನಾಯಿ ಸೇರಿಸಿ 7 ಜನರ ಕೊಲೆ ಆಗುತ್ತೆ. ಈ ಕೊಲೆ ಯಾರು ಮಾಡಿಸಿದ್ದು, ಯಾಕೆ ಮಾಡಿದ್ದು, ಹೇಗೆ ಮಾಡಿದ್ರು ಅನ್ನೋ ಇನ್ವೆಸ್ಟಿಗೇಷನ್ ರಿಪೋರ್ಟೇ ಈ ಪುಸ್ತಕ. ಕಡೆಗೆ ಕಳ್ಳರು ಸಿಕ್ಕಿಬೀಳ್ತಾರೆ. ಅದು ಇನ್ನೊಂದು ರೋಚಕ ಕತೆ. ಕೊನೆಗೆ ಕೊಲೆಗಾರರು ಸಿಗ್ತಾರೆ. ಅವ್ರು ಯಾರು ಅಂತ ಗೊತ್ತಾದರೆ ಮೈ ಜುಮ್ ಅನಿಸುತ್ತೆ. ಮತ್ತು ಅವರು ಕೊಲೆ ಮಾಡಿದ ರೀತಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಲಿಟ್ರಲಿ ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ. ಈ ಕೊಲೆಗಳಾದಾಗ ಕರ್ನಾಟಕದ ಆಗಿನ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯನವರು ರಂಗವಿಲಾಸ್ ಬಂಗಲೆಗೆ ವಿಸಿಟ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ನು ಹೇಗೆ ನಡೀತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ. ಅಷ್ಟು ಪ್ರಾಮುಖ್ಯತೆ ಇತ್ತು ಈ ಘಟನೆಗೆ. ಇದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ರೂಮರ್ಸ್ ಕೂಡ ಇತ್ತು. ಸ್ವತಃ ಬೇಲೂರು ಶ್ರೀನಿವಾಸ ಅಯ್ಯಂಗಾರರೇ ಕೊಲೆ ದರೋಡೆ ಮಾಡಿಸ್ತಾಯಿದ್ರು. ಹಾಗೆ ಮಾಡಿಸಿರೋದ್ರಿಂದನೇ ಅವ್ರ ಹತ್ರ ಅಷ್ಟೊಂದು ದುಡ್ಡಿತ್ತು ಅಂತ. ಯಾವುದು ನಿಜ ಯಾವುದು ಸುಳ್ಳು ಇದುವರೆಗೂ ಕನ್ಫರ್ಮ್ ಆಗಿಲ್ಲ. ಈ ಪುಸ್ತಕ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಥರ ಇದೆ, ಬಟ್ ಎಕ್ಸಾಕ್ಟ್ ರಿಪೋರ್ಟ್ ಥರ ಇಲ್ಲ. ಅಲ್ಲಲ್ಲಿ ರವಿ ಬೆಳಗೆರೆ ಅವರು ಅವ್ರ ಇಮ್ಯಾಜಿನೇಷನ್ನ ಒಂಚೂರು ಯೂಸ್ ಮಾಡಿದ್ದಾರೆ. ಬಟ್ ಪ್ರಾಪರಾಗಿ ಕೂತ್ಕೊಂಡು ಬರೆದಿದ್ರೆ ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ನಾವೆಲ್ ಆಗಿರೋದು. ಬಟ್ ಈಗ ಹಾಫ್ ಫಿಕ್ಷನ್ ಹಾಫ್ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಥರ ಆಗಿದೆ. ಮತ್ತು ಇದರಲ್ಲಿರೋ ಡೀಟೇಲ್ಸ್ ಓದ್ತಾ ಇದ್ದರೆ ನಮಗೆ ಮೈ ನಡ್ಕ ಬರುತ್ತೆ. ಈ ಪುಸ್ತಕನೇನಾದರೂ ನೀವು ರಾತ್ರಿ ಹೊತ್ತು ಒಬ್ಬರೇ ಓದಿ ಒಬ್ಬರೇ ಮಲ್ಕೋತೀನಿ ಅಂತ ಹೋದರೆ ಡೆಫಿನೆಟಾಗಿ ನಿಮ್ಮ ಕೈಲಿ ಅದು ಆಗೋದಿಲ್ಲ. ಈ ಪುಸ್ತಕದ ಪ್ರತಿಯೊಂದು ಪುಟನೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. 83 ಪೇಜಿನ ಈ ಪುಸ್ತಕನ ನಾವು ವಿತಿನ್ 2 hours ಮುಗಿಸ್ತೀವಿ. ಮತ್ತು ಈ ಬುಕ್ಕು ಯಾವಾಗ ಮುಗೀತು ಅಂತ ನಮಗೆ ಗೊತ್ತೇ ಆಗಲ್ಲ, ಅಷ್ಟು ಫಾಸ್ಟಾಗಿ ಓದಿಸ್ಕೊಂಡು ಹೋಗುತ್ತೆ. ಇನ್ನು ರವಿ ಬೆಳಗೆರೆ ಅವರ ರೈಟಿಂಗ್ ಸ್ಟೈಲ್ ಬಗ್ಗೆ ಹೇಳೋ ಹಾಗೆ ಇಲ್ಲ. ಅವರ ದೊಡ್ಡ ಫ್ಯಾನ್ಸ್ ನಾವು. ಬನ್ನಿ, ಈ ಪುಸ್ತಕದಿಂದ 2 ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರಾಗ್ರಾಫ್. ಮಟ್ಟಸವಾಗಿ ಕಾಲು ಮಡಚಿ ಕುಳಿತು ಬರೆದರೆ ಕನ್ನಡದಲ್ಲಿ ಈ ತನಕ ಯಾರೂ ಬರೆದಿರದಂತಹ ಅದ್ಭುತವಾದ ಪತ್ಯಧಾರಿ ಕಾದಂಬರಿ ಆಗುತ್ತದೆ. ಸುಮ್ಮನೆ ಕುಳಿತು ಓದಿದರೆ ಈ ರಂಗವಿಲಾಸ್ ಬಂಗಲೆಯ ಕೊಲೆಗಳು ವಿಷಾದಗಾಥೆ ನಿಮ್ಮೊಳಗೊಂದು ಹಿಡಿದಿರಲಾಗದಂತಹ ಕುತೂಹಲವನ್ನು ಮೂಡಿಸುತ್ತದೆ. 56 ವರ್ಷಗಳಷ್ಟು ಹಿಂದಿನ ಈ ಭಯಾನಕ ಕೊಲೆಗಳ ಕಥೆಯನ್ನು ನಿರ್ಮರ್ಮವಾಗಿ ಉದ್ವೇಗಗಳಿಲ್ಲದೆ ಬರೆಯುತ್ತಾ ಹೋದರೆ ಹಾಗೆ ನಿರುದ್ವೇಗವಾಗಿ ಇದನ್ನು ಬರೆಯಲು ಸಾಧ್ಯವೇ ಇಲ್ಲ ಅನಿಸುತ್ತದೆ. 2ನೇ ಪ್ಯಾರಾಗ್ರಾಫ್.
ಅಂಗಳದಿಂದ ವರಾಂಡಕ್ಕೆ ನೇರವಾಗಿ ಕನೆಕ್ಟ್ ಮಾಡುವ ಕಬ್ಬಿಣದ ಬಾಗಿಲು ಕುಲ್ಲ ತೆರೆದುಕೊಂಡಿರುವುದು ಮೊದಲು ರತ್ನಳ ಗಮನಕ್ಕೆ ಬಂತು. ಆದರೆ ಹೊರಗೆ ಕೇಳಿಸುತ್ತಿದ್ದ ಯಲ್ಲಮ್ಮನ ಚೀತ್ಕಾರ ರತ್ನಳನ್ನು ಆ ಬಗ್ಗೆ ಯೋಚಿಸುತ್ತಾ ನಿಲ್ಲಲು ಅವಕಾಶ ಮಾಡಿಕೊಡಲಿಲ್ಲ. ನೇರವಾಗಿ ವರಾಂಡಕ್ಕೆ ಹೋದಳು. ಅಲ್ಲಿ ರಾಮಲಿಂಗಂನ ಶವ ಕಾಣುತ್ತಿದ್ದಂತೆಯೇ ಹುಡುಗಿಯ ಎದೆ ದಶಕ್ಕೆಂದು ಹೋಯಿತು. ಭಯದ ಅಲೆಯೊಂದು ಬೆನ್ನ ಹುರಿಯಾಳದಿಂದ ಎದ್ದು ನಿಲ್ಲತೊಡಗಿತು. ತಕ್ಷಣ ಹಿಂದಕ್ಕೆ ತಿರುಗಿದವಳೆ ರತ್ನ ಓಡಿ ಹೋಗಿ ರಾಮಲಿಂಗಂನ ಕೊಲೆಯಾಗಿರುವ ವಿಷಯ ತನ್ನ ತಾಯಿಗೆ ತಿಳಿಸಬೇಕೆಂದುಕೊಂಡಳು. ಅಂದುಕೊಂಡೇ ಓಡಿದಳು. ಹಾಲ್ನ ಪಕ್ಕದ ವೆಂಗಡಮ್ಮನ ಬೆಡ್ರೂಮಿನ ಬಾಗಿಲಿಗೆ ಒಂದು ಅಮ್ಮ ಎಂದು ಅರಚಲು ಬಾಯಿ ತೆರೆಯುವುದಕ್ಕೂ ಬೆಡ್ರೂಮಿನೊಳಗಿನ ದೃಶ್ಯ ಕಂಡು ಗಂಟಲೊಳಗಿನ ಮಾತು ಗಂಟಲಲ್ಲೇ ಸತ್ತು ಹೋಗುವುದಕ್ಕೂ ಸರಿಹೋಯಿತು. ರಂಗವಿಲಾಸ್ ಬಂಗಲೆಯ ವೆಂಗಡಮ್ಮನ ಬೆಡ್ರೂಮಿನಲ್ಲಿ ಕೇವಲ ಶವಗಳು ಮಲಗಿದ್ದವು. ಒಬ್ಬ ರಂಗಲಕ್ಷ್ಮಿಯದರ ಹೊರತಾಗಿ ಆಕೆಯ ದೇಹ ಎದ್ದು ಕುಳಿತಿತ್ತು. ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಈ ಪುಸ್ತಕನ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.